ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಮೂಲ ನಿವಾಸಿಗಳ ಹಬ್ಬ ಮಹಿಷಾಸುರ ದಸರಾ ಹಬ್ಬ ಎಂದು ಬೆಂಗಳೂರು ನಗರದ ನಿವಾಸಿಯಾದ ಸಿಎನ್ ಆನಂದ್ ರವರು ವಿಶ್ವಕ್ಕೆ ಮಾದರಿ ಹಬ್ಬ ಮಹಿಷಾಸುರ ದಸರಾ ಹಬ್ಬ ನಮ್ಮ ಮೂಲ ನಿವಾಸಿಗಳ ಸುಮಾರು ವರ್ಷಗಳಿಂದ ಆಚರಿಸುತ್ತಾ ಬಂದ ನಮ್ಮ ಚರಿತ್ರೆಯನ್ನು ನಮ್ಮ ಪೀಳಿಗೆಗೆ ತಿಳಿಸುವ ಜವಾಬ್ದಾರಿ ಇರುವುದು. ಹಿರಿಯರು ಹೇಳಿರುವ ಕೆಲಸ ಮಾತ್ರ ಮಾಡಿದ್ರೆ ಸಾಕು, ಭಾರತ ದೇಶ ಬುದ್ಧ ಭಾರತ ಆಗುವುದು ತುಂಬಾ ದೂರ ಇಲ್ಲ. ಸತ್ಯ, ನ್ಯಾಯ, ಧರ್ಮ ನಮ್ಮ ಪೂರ್ವಿಕರ ಮಾರ್ಗ. ಈ ಮಾರ್ಗದಲ್ಲಿ ನಾವು ನಡೆದರೆ ಸಾಕು, ಚರಿತ್ರೆ ಹೇಳುತ್ತೆ ಇದು ಬುದ್ಧನ ಮಾರ್ಗ, ಮಹಿಷಾಸುರನ ಮಾರ್ಗ, ಸಾಮ್ರಾಟ ಅಶೋಕನ ಮಾರ್ಗ, ಜ್ಯೋತಿಬಾ ಫುಲೆ ಮಾರ್ಗ, ಶಾಹುಜಿ ಮಹಾರಾಜರ ಮಾರ್ಗ, ಇದು ಭೀಮ ಮಾರ್ಗ, ಇದು ನಮ್ಮ ಮೂಲ ನಿವಾಸಿಗಳ ಮಾರ್ಗ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದ್ರು. ವರದಿ ಹನುಮಂತ ಸಗ್ಗೋಂದಿ. ರಾಜ ಸಂಸ್ಥಾನ ಅಂತೇಳಿ ಹೆಸರಿರುವಾಗ ಈಗ ಬೆಂಗಳೂರು ನಗರಕ್ಕೆ ಮೊದಲೇನಿತ್ತು, ಬೆಂದಕಾಳೂರು ಅಂತಿತ್ತು. ಬೆಂದಕಾಳೂರಿಂದ ಏನಾಯಿತು, ಬೆಂಗಳೂರು ಆಯಿತು. ಅದೇ ರೀತಿಯೇ ಮಹಿಷಾಸುರ ಹೆಸರು ಇರುವುದನ್ನ ಮೈಸೂರು ನಗರ ಅಂತ ಮಾಡಿದ್ರು. ನಮ್ಮ ಇತಿಹಾಸ ಇರುವಂಥದ್ದು ನೋಡಿ, ಅವರ ಕೈಯಲ್ಲಿ ಒಂದು ಹಾವಿದೆ, ಇನ್ನೊಂದು ಕೈಯಲ್ಲಿ ಕತ್ತಿ ಇದೆ. ಹಾವಿನ ಅರ್ಥ ಏನಂದರೆ, ನಾವು ನಾಗಾ ಜನಾಂಗದವರು, ಅಂದರೆ ಈ ದೇಶದ ಮೂಲ ನಿವಾಸಿಗಳು ನಾಗಾ ಜನಾಂಗದವರು ಅಂತೇಳಿ ಹಾವು ತೋರಿಸಿರೋದು ಒಂದು ಸಿಂಬಲ್ ಇದೆ. ಕೈಯಲ್ಲಿ ಕತ್ತಿರೋದೇನೆಂದರೆ, ನಾವು ಈ ದೇಶದ ಮೂಲ ನಿವಾಸಿಗಳು, ರಾಜ ಮಹಾರಾಜರಾದವರು ನಾವು. ಈ ದೇಶಕ್ಕೆ ಮೊಟ್ಟ ಮೊದಲ ರಾಜರು ನಾವು. ಆರ್ಯರು ಯಾವಾಗ ಮಧ್ಯ ಏಷ್ಯಾದಿಂದ ವಲಸೆ ಬಂದರೋ ಆವಾಗ ನಮ್ಮ ಮೇಲೆ ಶೋಷಣೆ ಮಾಡಿ, ಅವರು ಹಸುಗಳನ್ನ ಮೇಯಿಸ್ಕೊಂಡು ಬಂದಂಥ ಜನ ನಮ್ಮನ್ನು ಶೋಷಣೆ ಮಾಡಿ, ಎಮ್ಮೆ ಕಂಡ್ರೆ ಎಮ್ಮೆನ ಏನು ಮಾಡ್ತಾರಂದರೆ ಇದು ಶೂದ್ರ ಅಂತೇಳಿ, ಅಂದರೆ ಕಪ್ಪು ಇರೋದ್ರಿಂದ ಅದನ್ನು ಶೂದ್ರ ಅಂತೇಳಿ ಮಾಡ್ತಾರೆ. ಬಿಳಿಯಾಗಿರೋದನ್ನು ಗೋಮಾತೆ ಅಂತೇಳಿ ಮಾಡಿ ಇದನ್ನು ವಿಂಗಡಣೆ ಮಾಡ್ತಾರೆ. ಈಗ ನೋಡ್ತಾ ಇರ್ಬೋದು, ಇದನ್ನು ನೋಡ್ತಾ ಇರ್ಬೋದು, ಇದು ಕಪ್ಪಿಗೆ ಇರೋದು. ಇದು ಕಪ್ಪಿಗಿರೋದು ಯಾರು? ನಮ್ಮ ಜನ ಅಂದ್ಕೊಳ್ರಿ. ನಮ್ಮ ಜನ ತಂಟೆಗೆ ಬಂದರೆ ಯಾರೋ ಸುಮ್ಮನೆ ಇರ್ತಾರ? ಮೈಸೂರು ನಗರ ನಮ್ಮದು, ಕರ್ನಾಟಕ ನಮ್ಮದು, ದೇಶ ನಮ್ಮದು. ಏಷ್ಯಾ ಖಂಡ ಬಹುಭಾಗ ಆಳಿದ್ದ ನಾಗದೊರೆಗಳು ನಾವು. ಏಷ್ಯಾ ಖಂಡ ಬಹುಭಾಗ ಆಳಿದ್ದ ನಾಗದೊರೆಗಳು. ಆದರೆ ನಾವು ಸಾಮ್ರಾಟ್ ಅಶೋಕರು ಆಳಿದ್ದ ದೇಶ, ಭಗವಾನ್ ಬುದ್ಧರ ಜ್ಞಾನ ಪಡೆದಿರುವಂಥ ದೇಶ. ಭಗವಾನ್ ಬುದ್ಧರು ಕೂಡ ಇದೇ ದೇಶದಲ್ಲೇ ರಾಜ ಮಗನಾಗಿ ಜನಿಸಿರ್ತಾರೆ. ಆದರೆ ಮೈಸೂರಲ್ಲಿ ಮಹಿಷಾಸುರ ಜಯಂತಿ ಮಾಡಬಾರ್ದು ಅಂತೇಳಿ ಪ್ರತಾಪ್ ಸಿಂಹ ಅಡ್ಡ ಬರ್ತಾನಂದರೆ, ಪ್ರತಾಪ್ ಸಿಂಹನಿಗೆ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ, ಪ್ರತಾಪ್ ಸಿಂಹ ನೀನು ಒಬ್ಬ ಶೂದ್ರ. ನೀನು ಶೂದ್ರ ಇತಿಹಾಸವನ್ನು ತಿಳ್ಕೊಂಡಿಲ್ಲ. ನೀನು ಯಾವುದೋ ಒಂದು ಪೇಪರಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿನ, ನಿಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮತದಾನ ಹಕ್ಕಿಂದ ನಿಮ್ಮನ್ನ 2 ಬಾರಿ 3 ಬಾರಿ ಏನೋ MP ಮಾಡಿದ್ರು ಕೂಡ ನಿಮಗೆ ಇತಿಹಾಸವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗಲಿಲ್ಲ.